ಇಲ್ಲಿ ನೋಡಿ ಮೆದುರಿಗೆ ಬಂತು ನೋಡಿ, ಬರ್ತಾ ಐತೆ ಅದು. ಈಗ ಬರೋದು ಬರ್ತೈತಿ, ಹಾಲು ಬರ್ತಾ ಐತಿ, ಹಾಲು ತಣ್ಣಗ್ ಬರ್ತಾ ಐತಿ. ಬಹಳ ಬೇಕಪ್ಪ, ಬೇಕು ಅಂದವಾಗ ಸರ್, ಬೇಕು ಅಂದವಾಗ ನಾವು ಏನು ಮಾಡುತ್ತೇವೆ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಕೆತ್ತಿರುತ್ತೆ. ಕೆಳಗಿನ ತೊಗಟೆ ಮತ್ತು ಮೇಲಿನ ತೊಗಟೆಯನ್ನು ತೆಗೆಯಬಾರದು. ಕೆಳಗಿನ ಈ ಕೆಳಗಿನ ತೊಗಟೆ ಮೇಲಿನ ತೊಗಟೆ ನಾವು ಎಷ್ಟು ಕೆತ್ತಿರುತ್ತೇವೋ ಅಷ್ಟೇ ಧೂಪವಾಗಿ ಬೆಳೆಯುತ್ತದೆ. ರಬ್ಬರ್ ಧೂಪ ಕೊಡುತ್ತದೆ. ರಬ್ಬರ್ ಗಿಡ ಯಾವ ತರ ಬರುತ್ತಾ ಆ ರೀತಿ ಬರುತ್ತೆ ಸರ್. ರಬ್ಬರಿಗೂ ಇದಕ್ಕೂ ಬಹಳ ಫರಕ್ ಇದೆ ಸರ್. ಇದು ಹಂಗಲ್ಲ ಸರ್, ಇದು ಒಂದ್ಸಲ ಕಟ್ ನೋಡ್ಬಿಟ್ರೆ ತಪ್ಪನೇ ಅದು. ಒಂದ್ ಅಂಗೈ ಆಗಲ್ಲ, ಹಿಂಗ ತಪ್ಪನೆ ಬಿಡುತ್ತೆ. ಕೆತ್ತಿದ್ಮೇಲ ತಪ್ಪನೆ ಧೂಪ ಬರುತ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ಧಲಿಂಗೇಶ ರುದ್ರಪ್ಪ ಬ್ರಹ್ಮಶೆಟ್ರು. ಸಾಕಿನ ನಾಗರಾಜ್ ರುದ್ರಪ್ಪ ಬ್ರಹ್ಮಶೆಟ್ರು ನಮ್ಮ ಅಣ್ಣರು. ಅವರು ಶ್ರೀ ಕೌಚೂರು ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಅವರ ಮನೆ ಭಾಗ ಮುಂದೆ ಒಂದು ದೇವರ ಬನ ಇದೆ, ಗ್ರಾಮ ದೇವತೆ. ಅಲ್ಲಿದೆ ಅಲ್ಲಿ ಏನ್ರಿ. ಈ ಬನದಲ್ಲಿ ಸುಮಾರು ಒಂದು 10-15 ಧೂಪದ ಗಿಡಗಳಿರುತ್ತವೆ. ಅದು ಧೂಪ ಹೇಗೆ ತಯಾರಾಗುತ್ತೆ ಅಂದ್ರೆ, ಇದನ್ನ ನಾವು ಒಂದು ಕಚ್ಚು ಹೊಡೆದಾಗ ಅದರಲ್ಲಿ ಬರುವಂತ ಹಾಲಿನಲ್ಲಿ ಧೂಪ ತಯಾರಾಗುತ್ತೆ. ಹಾಗಾಗಿ ಆ ನಾವು ಧೂಪ ಹಾಕುವುದರಿಂದ ಅದು ಧೂಪದ ಸ್ಮೆಲ್ ಬರುತ್ತೆ. ಅದನ್ನ ನಾವು ಮತ್ತೆ ಧೂಪದ ಹೆಂಗ್ ತಯಾರಾಗುತ್ತೆ ಏನು ಅನ್ನೋದು ನಾವು ತಿಳ್ಕೊಬೇಕು ಅಂತಂದ್ರೆ ಒಂದು ಧೂಪದ ಗಿಡ ಪ್ರತ್ಯಕ್ಷವಾಗಿ ನೋಡ್ಬೇಕು. ಹೌದು, ಅವಾಗ ಮಾತ್ರ ನಮ್ಗೆ ಧೂಪ ಹೇಗ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಮಣ್ಣಿಂದ ಬರೋದಲ್ಲ, ಏನು ಮೇಲಿಂದ ಬೀಳೋದಲ್ಲ, ಅದು ಮರದಿಂದ ಬರೋದು ಮಾತ್ರ ಧೂಪ. ಹಾಗಾಗಿ ಧೂಪವನ್ನು ನಾವು ಶ್ರೀ ಹವನ ದೇವರು ಮನೆಯಲ್ಲಿ ಪೂಜಾ ಪುನಸ್ಕಾರಗಳಿಗೆ ಉಪಯೋಗಿಸುತ್ತೇವೆ. ಪೂಜೆ ಪುನಸ್ಕಾರಗಳಿಗೆ ಉಪಯೋಗಿಸುತ್ತೇವೆ. ಹಾಲಿನ ರೂಪದಲ್ಲಿ ಬಂದು ಅದು ಗಟ್ಟಿ ಆದಾಗ ಧೂಪ ಆಗುತ್ತೆ. ಇದ್ರಲ್ಲಿ ಬಂದಿದೆಯಾ? ಬಂದಿದೆ ಧೂಪದಲ್ಲಿ. ಇಲ್ಲಿದೆ, ಇಲ್ಲಿ ಕೆಳಗೂ ಇದೆ, ಇದು ಇಲ್ಲಿದೆ ನೋಡಿ. ಇದು ಪ್ಯೂರ್ ಇದೆ. ಇಲ್ಲಿ ಹಾಲು ಬರುತ್ತೆ. ಇದು ಏನಣ್ಣ, ಹಾಲು ಬರೋದ್ರಿಂದ ಅದು ಈ ನಮ್ಮನೆ ಗಟ್ಟಿ ಆಗುತ್ತೆ. ಅದರಲ್ಲೇ ಗಟ್ಟಿ ಆದಾಗ ಅದು ಧೂಪ ಬರುತ್ತೆ. ಧೂಪ ಇದಷ್ಟು ಧೂಪ, ಇದಷ್ಟು ಧೂಪ ಏನ್ರಿ. ಅದು ದಪ್ಪ ಬಂದಿಲ್ಲ, ಅದು ಗಟ್ಟಿಯಾಗಿದೆ. ಅದು ಯಾರೋ ಕಿತ್ಕೊಂಡು ಹೋಗಿದ್ದಾರೆ. ಅದ್ರ ಆಕ್ಚುಲಿ ಇಲ್ಲಿ ಹೊಡೆದೊಡೆದು ಕಿತ್ಕೊಂಡು ಹೋಗಿದ್ದಾರೆ. ಅದು ಧೂಪನೇ ಇದೆ ಆಕ್ಚುಲಿ. ಇದೆಲ್ಲ ಧೂಪ ಬಂದಿರೋದು. ಇಲ್ಲಿ ನೋಡಿ ಸರ್, ಇದು ಧೂಪ ತೋರಿಸಿದ್ ನಾನು. ಇದು ಧೂಪ ಇದೆ, ಆಯ್ತ್ರಿ. ಇದು ಧೂಪನೇ ಇದು. ಅದು ಮೇಲೆ ಮರದ ತೊಗಟೆಯಲ್ಲಿ ಧೂಪ ತಯಾರಾಗುವುದು. ಇಲ್ಲಿ ಕೆಳಗಿದೆ ತೋರ್ಸಿ ಅಷ್ಟೇ ಸಾಕು. ಆಮೇಲೆ ನಮ್ಗೆ ಬೇಕಾದಾಗ ಇಲ್ಲಿ ಇದು ಹೊಟ್ಟೆ ಇರುತ್ತಲ್ಲ ಸರ್, ಹೇಳು, ಇಲ್ಲಿ ಹೊಟ್ಟೆ ಇರುತ್ತಲ್ಲ ಅದ್ರಲ್ಲಿ ಬರುತ್ತೆ. ಇಲ್ಲಿ ನಮ್ಗೆ ಮಾಡಿದವಾಗ ದಪ್ಪ, ಇಷ್ಟು ದಪ್ಪ ಹೆತ್ತು ಕೊಡುತ್ತೆ ಸರ್. ಇಷ್ಟು ಇಲ್ಲಿ ಕೆತ್ತಿ ಅದು ಹಾಲಿನಿಂದ ಬರುವ ಸರ್, ಹಾಲಿನಿಂದ ಬರುವುದು ಸರ್. ಆದ್ಮೇಲೆ ಒಣಗಬೇಕದು. ನಾ ಇಲ್ಲಿ ಮಾಡಿರ್ತೀನಿ, ನೀವು ಬಂದು ಇನ್ನೊಂದು 15 ಸ್ಥಳ ನಮ್ಮ ಅನುಭವ. ರಬ್ಬರ್ ಸೇಮ್ ಸರ್. ರಬ್ಬರ್ ಮರ ಯಾವ ತರ ಬರುತ್ತಾ ಆ ತರ ಹಾಲು ಬಂದು ಗಟ್ಟಿ ಆದ ಮೇಲೆ ಧೂಪ ಆಗುತ್ತೆ. ಕೂಡುತ್ತೆ ಸರ್ ಹಾಲು ಬಂದು. ಕೂಡಿ ಇಷ್ಟು ದಪ್ಪ ಧೂಪವಾಗುತ್ತೆ. ಅದನ್ನ ತಗೊಂಡೋಗಿ ಒಣಗಿಸ್ಬೇಕಾ? ಒಣಗಿಸುವುದು ಏನೂ ಇಲ್ಲ ಸರ್. ಒಣಗಿಸುವುದು ಮಾಡುವುದು ಬೇಡ. ಅದು ಹಾಲು ಕೂಡನೆ 1 ತಿಂಗಳು ಅಥವಾ 2 ತಿಂಗಳು ಒಣಗಿದ ಕೂಡನೆ ಬಂದು ಧೂಪವನ್ನು ಮಾಡುತ್ತೇವೆ. ಆಯ್ತಾ? ನೋಡಿ ಇಲ್ಲಿದೆ ನೋಡ್ರಿ. ಕೊಟ್ಬಿಟ್ರೆ ಸಾಕು. ಮತ್ತೊಂದು ಹೇಳ್ಬಿಟ್ಟೆ, ಹೊಡೆದ್ಬಿಟ್ರೆ ಸಾಕು, ತಾನೇ ಬೆಳೀತದೆ. ಅದು ನೋಡ ಪ್ಯೂರ್ ಇಲ್ಲೇ ನೋಡಿ. ಹೌದಾ? ಹಾಲು ಬೆಳೆದು ಈಗ ಹಲಸಿನ ಮರದಲ್ಲಿ, ಹಲಸಿನ ಮರದಾಗ ಹೆಂಗೆ ಜೇನು ಇರ್ತೈತೆ, ಇದು ನೋಡ್ರಿ ಎಷ್ಟು ಸೂಪರ್ ಐತಿ. ಇದು ಮಾತ್ರ ಪ್ಯೂರ್ ಐತೆ ನೋಡ್ರಿ. ಕುಕ್ ಹೊಡೋರು ಸಾಕಿದೆ ಸರ. ಇಲ್ಲಿ ನೋಡಿ ಕುಕ್ ಹೊಡೋರು ಇದೆ. ಇಲ್ಲಿ ನೋಡಿ, ನಮ್ಮೂರು ಜನನೇ ಕುಕ್ ಹೊಡೋರು ನೋಡ್ರಿ.